ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಖಾಸಗಿ ಭವನದಲ್ಲಿ ಕರಕುಶಲ ವಸ್ತುಗಳು, ಬಟ್ಟೆ, ಮಕ್ಕಳ ಆಟಿಕೆ, ಕಲಿಕಾ ಸಾಮಗ್ರಿ, ತಿಂಡಿ ತಿನಿಸು, ಸಾವಯವ ಕೃಷಿಯಿಂದ ತಯಾರಾದ ಪದಾರ್ಥಗಳ ಮಾರಾಟ ಮೇಳ ನಡೆಯಿತು. ಇನ್ನು 3 ದಿನಗಳ ಕಾಲ ನಡೆಯುವ ಮೇಳವನ್ನು ವಿಜಯಪುರ ಪುರಸಭಾ ಅಧ್ಯಕ್ಷೆ ಭವ್ಯ ಮಹೇಶ್ ಅವರು ಟೇಪ್ ಕತ್ತರಿಸಿ ಚಾಲನೆ ನೀಡಿ ಮಾರಾಟ ಮೇಳದಲ್ಲಿನ ವಸ್ತುಗಳ ಬಗ್ಗೆ ಮಾಹಿತಿ ಪಡೆದು ಸ್ವತಃ ಖರೀದಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹಿಳೆಯರು ಅಡುಗೆ ಮನೆಗೆ ಸೀಮಿತವಾಗದೆ ಎಲ್ಲಾ ರಂಗಗಳಲ್ಲೂ ಮುಂದುವರಿಯಬೇಕು. ಅದಕ್ಕೆ ಇಂತಹ ವೇದಿಕೆಗಳಲ್ಲಿ ತಮ್ಮ ವಸ್ತುಗಳನ್ನು ಪರಿಚಯಿಸಿ ಮಾರಾಟ ಮಾಡಿ ತಮ್ಮ ಸಂಸಾರಕ್ಕೆ ಆಸರೆಯಾಗಬೇಕು. ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿ ದೊರೀತಾ ಇದ್ದು ವಿಜಯಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಿ ಅಂತ ವಿಜಯಪುರ ಪುರಸಭಾ ಅಧ್ಯಕ್ಷೆ ಭವ್ಯ ಮಹೇಶ್ ಕರೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ಮಾರಾಟ ಮೇಳದ ಆಯೋಜಕರಾದ ಗುರುರಾಜ್ ಮಾತನಾಡಿ, ಕುಶಲಕರ್ಮಿಗಳು ಕರಕುಶಲ ವಸ್ತುಗಳನ್ನು ತಯಾರು ಮಾಡ್ತಾರೆ, ಆದರೆ ಅದರ ಮಾರಾಟದ ವ್ಯವಸ್ಥೆ ಇರೋದಿಲ್ಲ. ಅದನ್ನ ಮನದಲ್ಲಿಟ್ಟುಕೊಂಡು ನಮ್ಮ ಈವೆಂಟ್ ಮೂಲಕ ಸುಮಾರು 49ಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆದು ಅದರ ಮೂಲಕ ಅವರಿಗೆ ಮಾರಾಟದ ವ್ಯವಸ್ಥೆ ಕಲ್ಪಿಸ್ತಾ ಇದೆ. ಇದರಿಂದ ಅವರ ಬದುಕು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಿಜಯಪುರದಲ್ಲಿ ಸುಬ್ಬಮ್ಮ ಚೆನ್ನಪ್ಪ ಚೌಟ್ರಿಯಲ್ಲಿ GP ಇವೆಂಟ್ಸ್ ಅಂತ ಹೋದ ವಾರ ಎಲ್ಲ ದೇವನಹಳ್ಳಿಲಿ ಈವೆಂಟ್ ಕ್ರಿಯೇಟ್ ಮಾಡಿದರು. ಈ ವಾರ ವಿಜಯಪುರದಲ್ಲಿ ಮಾಡಿದ್ದಾರೆ. ಈ ಹೆಣ್ಮಕ್ಳು ಮನೇಲಿ ಕೂತು ಏನು ಕೆಲಸ ಇಲ್ಲ, ನಮಗೆ ಏನಾದರೂ ಒಂದು ಅವಕಾಶ ಬೇಕು ಅಂದರೆ ಅಂಥವ್ರಿಗೆ ಇಲ್ಲಿ ಒಳ್ಳೆ ಅವಕಾಶ ಇದೆ. ಮನೇಲೇ ನೀವು ಏನು ಮಾಡ್ತೀರಾ, ಚಿಪ್ಸ್ ಮಾಡೋದಾಗಲಿ, ಈ ಚಕ್ಲಿ ಮಾಡೋದಾಗಲಿ ಅಂಥ ಸೌಲಭ್ಯಗಳು ಇಲ್ಲಿ ದೊರೆಯುತ್ತದೆ. ಮನೇಲೇ ನಿಮ್ಮ ಇಂಟ್ರೆಸ್ಟ್ನ ಇಲ್ಲಿ ತೋರಿಸ್ಬೋದು. ಆಮೇಲೆ GP ಇವೆಂಟ್ಸ್ ಅವರು ಎಲ್ಲ ಸೌಲಭ್ಯ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಬಟ್ಟೆ ಆಗಲಿ, ಚಿಕ್ಕ ಮಕ್ಕಳು ಬಟ್ಟೆ ಆಗಲಿ, ರೇಷ್ಮೆ ಸೀರೆಗಳಾಗಲಿ, ಹಬ್ಬಕ್ಕೆ ನೀವು ಸಿಟಿಗೆ ಅಲ್ಲಿ ಹೋಗೋಷ್ಟಿರಲ್ಲ, ಇಲ್ಲೇ ಬಂದು ಒಂದೇ ಕಡೆ ಎಲ್ಲ ಶಾಪಿಂಗು ಮಾಡ್ಬೋದು. ಫ್ಲವರ್ಸ್ ಆಗಲಿ, ಹಬ್ಬಕ್ಕೆ, ಫೆಸ್ಟಿವಲ್ಸ್ಗೆ, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾಯಿದೆ. ನೀವೆಲ್ಲ ಬಂದು ಈ ಇಂಥ ಅವಕಾಶನ ದುರುಪಯೋಗ ಪಡಿಸ್ಕೊಂಡು ಅವಕಾಶನ ಬಳಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ವಿಜಯಪುರನು ತುಂಬ ಅದ್ದೂರಿಯ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಪ್ರೋತ್ಸಾಹ ನೀಡೋದಕ್ಕೆ ನಾವು ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನಂದರೆ ಇದರಲ್ಲಿ ನಿಮಗೆ ಕರಕುಶಲ ವಸ್ತುಗಳು ಒಂದೇ ವೇದಿಕೆ ದೊರೆಯುತ್ತೆ. ಅದೇ ಕೆಲವರು ದೂರದಿಂದ ಕೆಲವೊಂದು ಪ್ರಾಡಕ್ಟ್ ರೆಡಿ ಮಾಡ್ತಾರೆ, ಸೇಲ್ ಮಾಡೋಕ್ಕೆ ಅವಕಾಶ ಇರೋಲ್ಲ, ಶಾಪ್ಗಳಿರಲ್ಲ. ಸೊ ಆ ಥರ ಇದ್ದಾಗ ನಾವೇನು ಮಾಡ್ತೀವಿ, ಒಂದೇ ಕಡೆ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಒಂದು ಕುಟುಂಬ ಥರ ನಾವು ಜೊತೆಯಲ್ಲಿ ಕೈಗೂಡಿಸಿ ಪ್ರಚಾರದ ಏನೇನಿದೆ ಹೊರಗಡೆ ಮಾರ್ಕೆಟಿಂಗ್ ಎಲ್ಲ ಮಾಡಿಸಿ ಜನಗಳನ್ನ ಕರೆಸೋ ಥರ ಒಂದು ಅವಕಾಶ ಮಾಡಿಕೊಂಡು ಅವರು ಒಂದು ಬದುಕು ಕಟ್ಕೊತಾರೆ. ಸೊ ನಮ್ಮ ಜನಗಳು ಏನು ಮಾಡಬೇಕು, ಹೊರಗಡೆ ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡೋದು ಅಟ್ಲೀಸ್ಟ್ ಒಂದೇ ಕಡೆ ಎಲ್ಲ ಪ್ರಾಡಕ್ಟ್ ಸಿಗೋದ್ರಿಂದ ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ಕರಕುಶಲ ವಸ್ತುಗಳ ಪ್ರದರ್ಶನ ಇದೆ, ಮಾರಾಟ ಇದೆ, ಮತ್ತು ಹೊರಗಡೆ ಫುಡ್ ಸ್ಟಾಲ್ಗಳು ಅವೈಲಬಲ್ ಇದೆ. ಕೆಲವೊಂದು ವೆರೈಟೀಸ್ ಆಫ್ ಫುಡ್ಗಳಿದೆ. ಹೊರಗಡೆ ಟೇಸ್ಟೇ ಸಿಗೋಲ್ಲ, ನಿಮ್ಗೆ ಆ ಥರ ಟೇಸ್ಟ್ ಕೂಡ ಇಲ್ಲಿ ಸಿಗುತ್ತೆ. ಜೊತೆಗೆ ಮಕ್ಳಿಗೆ ಆಟ ಆಡಲಿಕ್ಕೂ ನಿಮಗೆ ಗೇಮ್ಸ್ ವ್ಯವಸ್ಥೆ ಇರುತ್ತೆ. ಬಂದು ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಫ್ಯಾಮಿಲಿ ಶಾಪಿಂಗು ಒಂದು ಒಳ್ಳೆ ತುಂಬ ಅದ್ಭುತವಾಗಿ ಚೆನ್ನಾಗಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು. ನಾರ್ಮಲ್ ಐಟು ಮತ್ತೆ ಅದು